ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮುಂದುವರಿದ ಸಂಕಷ್ಟ. ಪ್ರಜ್ವಲ್ ಎಸ್ಐಟಿ ಕಸ್ಟಡಿ ವಿಸ್ತರಿಸಿ ನ್ಯಾಯಾಲಯ ಆದೇಶವನ್ನು ಹೊರಗಾಕಿದೆ. ಎಸ್ಐಟಿ ಮನವಿ ಪುರಸ್ಕರಿಸಿದೆ 42ನೇ ಎಸಿಎಂಎಂ ಕೋರ್ಟ್. ಪ್ರಜ್ವಲ್ ವಿಚಾರಣೆ ಬಾಕಿ ಇದ್ದು ಕಸ್ಟಡಿ ಅವಧಿಯನ್ನ ವಿಸ್ತರಿಸಲು ಮನವಿಯನ್ನ ಮಾಡಿದ್ರು. ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು. ಜೂನ್ 1ರವರೆಗೆ ಕಸ್ಟಡಿ ವಿಸ್ತರಣೆ ಮಾಡಿದ್ದಾರೆ ನ್ಯಾಯಾಧೀಶರು. ಪ್ರಜ್ವಲ್ ವಿರುದ್ಧ ಸಾಕ್ಷ್ಯ ಸಂಗ್ರಹ ಕಾರ್ಯ ಪ್ರಗತಿಯಲ್ಲಿದೆ. ಮೊಬೈಲ್ ನಾಶಪಡಿಸಿರುವ ಬಗ್ಗೆ ತನಿಖೆ ನಡೆಸಬೇಕಾಗಿದೆ. ಇನ್ನು ಎಲೆಕ್ಟ್ರಾನಿಕ್ ಉಪಕರಣಗಳ ಬಳಕೆ ಬಗ್ಗೆ ಕೂಡ ಸಾಕ್ಷ್ಯನ ಸಂಗ್ರಹ ಮಾಡಬೇಕು. ವಿದೇಶದಲ್ಲಿದ್ದಾಗ ಹಣ ತಲುಪಿಸಿದ್ದು ಯಾರು ಅನ್ನೋ ಬಗ್ಗೆ ಕೂಡ ವಿಚಾರಣೆ ಆಗಬೇಕು. ಹಲವು ಕಾರಣಗಳನ್ನ ನ್ಯಾಯಾಲಯದಲ್ಲಿ ಪ್ರಸ್ತಾವಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೆ ಸಂಕಷ್ಟಗಳು ಎದುರಾಗ್ಬಿಟ್ಟಿದೆ. ಪ್ರಜ್ವಲ್ ರೇವಣ್ಣ ಅವರ ಎಸ್ಐಟಿ ಕಸ್ಟಡಿ ವಿಸ್ತರಣೆ ಮಾಡುವಂತೆ ನ್ಯಾಯಾಲಯ ಆದೇಶವನ್ನು ಹೊರಗಾಕಿದೆ. ಎಸ್ಐಟಿ ಮನವಿಯನ್ನ 42ನೇ ಎಸಿಎಂಎಂ ಕೋರ್ಟ್ ಪುರಸ್ಕರಿಸಿಬಿಟ್ಟಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಇನ್ನಷ್ಟು ವಿಚಾರಣೆ ಮಾಡಬೇಕು, ಅನೇಕ ವಿಚಾರಗಳು ಹೊರತೆಗಿಬೇಕಾಗು. ಹೀಗಾಗಿ ಸಂಪೂರ್ಣವಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಎಸ್ಐಟಿ ಕಸ್ಟಡಿಯಲ್ಲೇ ಇರಬೇಕು ಅಂತ ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು. ಇದೀಗ ಎಸ್ಐಟಿ ಅಧಿಕಾರಿಗಳ ಮನವಿಯನ್ನ 42ನೇ ಎಸಿಎಂಎಂ ಕೋರ್ಟ್ ಪುರಸ್ಕರಿಸಿದೆ. ಜೂನ್ 1ರವರೆಗೆ ಎಸ್ಐಟಿ ಕಸ್ಟಡಿಯಲ್ಲಿ ವಿಸ್ತರಣೆ ಮಾಡಿದ್ದಾರೆ ನ್ಯಾಯಾಧೀಶರು. ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಕ್ಷ್ಯ ಸಂಗ್ರಹ ಕಾರ್ಯಗಳು ಪ್ರಗತಿಯಲ್ಲಿದೆ. ಹೀಗಾಗಿ ಇನ್ನಷ್ಟು ಹೆಚ್ಚಿನ ತನಿಖೆ ಆಗಬೇಕು. ಏನೋ ಪ್ರಜ್ವಲ್ ರೇವಣ್ಣ ಅವರು ಮೊಬೈಲ್ ನಾಶಪಡಿಸಿರುವ ಬಗ್ಗೆ ತನಿಖೆ ಆಗಬೇಕು. ಎಲೆಕ್ಟ್ರಾನಿಕ್ ಉಪಕರಣಗಳ ಬಳಕೆ ಬಗ್ಗೆ ಕೂಡ ನಾವು ಸಾಕ್ಷ್ಯನ ಸಂಗ್ರಹ ಮಾಡಬೇಕು. ಏನು ಪ್ರಜ್ವಲ್ ರೇವಣ್ಣ ಏನು ವಿದೇಶದಲ್ಲಿದ್ರು, ತಲೆಮರೆಸ್ಕೊಂಡಿದ್ರು, ಆಗ ಅವರಿಗೆ ಹಣವನ್ನ ಯಾರು ತಲುಪಿಸ್ತಾ ಇದ್ರು, ಹಣ ವರ್ಗಾವಣೆಗಳು ಯಾವ ರೀತಿ ಆಗ್ತಿತ್ತು, ಅದರ ಹಿಂದಿಂದ ಯಾರ್ಯಾರಿದ್ದಾರೆ, ಇವೆಲ್ಲ ವಿಚಾರವನ್ನ ನಾವು ಸರಿಯಾಗಿ ತನಿಖೆ ಮಾಡಬೇಕು. ಹೀಗಾಗಿ ನಮಗೆ ಇನ್ನಷ್ಟು ಕಾಲಾವಕಾಶ ಬೇಕು. ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿಯಲ್ಲೇ ಇರಬೇಕು ಅಂತ ಮನವಿಯನ್ನ ಮಾಡಿದ್ರು. ಇವೆಲ್ಲ ತನಿಖೆ ಆಗಬೇಕು ಅಂತ. ಇದಕ್ಕೆ ಎಸ್ಐಟಿ ಅಧಿಕಾರಿಗಳ ಮನವಿಗೆ ಕೋರ್ಟ್ ಸಮ್ಮತಿಯನ್ನ ತೋರಿಸಿದೆ. ಹೀಗಾಗಿ ಜೂನ್ 1ರವರೆಗೆ ಎಸ್ಐಟಿ ಕಸ್ಟಡಿಯಲ್ಲೇ ಇರ್ತಾರೆ ಪ್ರಜ್ವಲ್ ರೇವಣ್ಣ.